ಅದಕ್ಕೆ ಹೇಳ್ತೀನಿ, ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. ರೈತರಿಗೂ ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. 3,500 ನಂದೇ ಕಾರ್ಖಾನೆ ಕೊಡ್ತೀನಿ, ಕೊಡ್ರಿ. ನಾ 10,000 ಕೊಡ್ತೀರ ಮ್ಯಾಗಿಂದ ನನಗೆ? ನಾ 14,000 ರೂಪಾಯಿ ಗಳಿಸ್ಲಾಕತ್ತಿ ಅಂತ ಹೇಳಿ ನೀವು ಪಾಪ ನಿಮ್ಮ ಮೀಡಿಯಾದವ್ರಿಗೂ ಬಾಯಿಗೆ ಬಂದಂಗೆ ಬೈದ್ರು. ಅದಕ್ಕೆ ನೀವೇನು ಮಾಡಿದ್ರಿ, ಮೀಡಿಯಾದವರು ಭಾಳ ಬೈಲಾಕತ್ತಾರ ಅಂತ ಹೇಳಿ ಅವ್ರ ರೈತರಿಗೆ ಉಬ್ಬಿಸ್ಲಾಕ ಹೋಗಿ ಹಿಂಗೆ ಹೊಡಿಲಾಕತ್ತಾರೆ. ಹಿಂಗೂ ಹೊಡಿಬೇಡ್ರಿ, ಹಂಗೂ ಹೊಡಿಬೇಡ್ರಿ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ. ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತದೆ. ಅದನ್ನು ಯಾರು ಪರ್ ಟನ್ ಅದನ್ನು ಯಾರು ತುಂಬಿಕೊಡ್ತಾರ? ಹಾಂ, ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಏನು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಿರಲ್ಲ. ಇವತ್ತೇ ಬರ್ರಿ, ನಾನು ಕಾರ್ಖಾನೆ ಕೊಡ್ತೀನಿ. ನಾ 14,500 ಅಂದಾರ. ಪಾಪ ನಾವು ಮತ್ತೆ 1,000 ಕಡಿಮೆ ಮಾಡ್ತೀರಿ ನಮಗೆ. 4,500 ರೂಪಾಯಿ ಕೊಡಿ, ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗ ಬೇಡ ಆಗೈತಿ. ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರ, ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದ್ರು, ರಾತ್ರಿ ರೈತ ನಾಯಕ ಆಗ್ಯಾನ, ಹೆಂಗೆ ನೋಡಿದ್ರು ಎತ್ತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮ್ಗೆ ಬರೀ ಇಂಥ ನಾಟಕ ಕಂಪ್ನಿ ಬೇಕಾಗಿದ್ದು ವಿಜೇಂದ್ರ ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು, ಬಿಟ್ಟರೆ ಗೆರೆಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರಿ ಬೆಂಬಲ, ಯತ್ನಾಳ್ಗೆ ಭಾರಿ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗ್ರಿ, ನಮ್ಗೇನಾಗೋದೈತಿ? ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಕ್ಕೆ ಆಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ. ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡ್ಲಿ ಅವ. ಈ ಬೆಳಗಾವಿ ಅಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನಲ್ಲ ಅಲ್ಲಿ ಮಾರಿಷಸ್, ದುಬೈ ಗಿಬೈ ಯಾಕೆ ಆಸ್ತಿ ಮಾಡ್ಯಾನ? ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡಿನ ಮಗ, ಯಾವುದೋ ಮಗ ಅವ. ಅಲ್ಲಿ ಯಾಕೆ ಹೋದಪ್ಪ? ದುಬೈದಾಗ ಯಾಕೆ ಆಸ್ತಿ ಮಾಡದ?